ದೇವಿಕೊಪ್ಪ ಅಂಥೇಳಿ ಕಲ್ಗಟ್ಟಿ ರೀ. ನಿನ್ನೆ ಕೆಲ್ಸಕ್ಕೆ ಹೋಗ್ತೇನೆ ಅಂಥೇಳಿ 7 ಗಂಟೆಗೆ ಬೆಳಿಗ್ಗೆ 7 ಗಂಟೆಗೆ ಬಂದಾರಿ. ಇಲ್ಲಿ ಬಂದು 6:30ಗೆ ಬಂದು ಮುಟ್ಟಾನಂತ್ರಿ. ಅದಕ್ಕೆ ಇಲ್ಲಿ ಬಂದು ಅವ್ನು ಕೆಲ್ಸಕ್ಕೆ ಬರ್ತೇನೆ ಅಂತ ಬಂದಿದ್ದಾರೆ, ದುಡ್ಕೊಂಡು ಬರ್ತೇನೆ ಅಂಥೇಳಿ. ನಮಗೂ ಹೊಲ ಭೂಮಿ ಏನಿಲ್ಲ ರೀ, ಒಂದೇ ಮಗ ಐತ್ರಿ. ಅದಕ್ಕೆ ಇಲ್ಲಿ ಬರ್ತೇನೆ ಅಂಥೇಳಿ ಬಂದಾನ್ರಿ. ರಾತ್ರಿ ಕುಡಿದು ಅವ್ರ ಗಲಾಟೆ ಒಳಗೆ ಪರ್ಸು ಮತ್ತು ಒಂದು ಅರುಣ್ಯ ಮತ್ತು ನೇಂಬರ ಲಚ್ಚಪ್ಪ ರೀ, ಮತ್ತು ಇನ್ನೂ ಇಬ್ಬರು ದೇವಿಕೊಪ್ಪದವ್ರು ರೀ. ಅವ್ರನ್ನ 5 ಮಂದಿ ಸೇರಿ ಅವಂಗೆ ಏನು ಹೊಡೆದು ಬಿಟ್ಟಾರ್ರಿ. ಮತ್ತು ಇಲ್ಲ ಕುತ್ತಿಗೆನೂ ಕೋದ ಎಲ್ಲ ಇದು ಮಾಡಿಬಿಟ್ಟಾರ್ರಿ ಸರ್. ನಮಗೆ ಯಾರು ದುಡೋದು ಹಾಕೋರು ಯಾರೂ ಇಲ್ಲರಿ ಸರ್. ನಮ್ಮ ಒಂದೇ ಮಗ ರೀ, ನಮ್ದು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ ರೀ ಸರ್. ನಮಗೆ 3 ಆಪ್ರೇಷನ್ ಆಗಿತ್ತು ರೀ ಸರ್. ನಮಗೆ ದುಡಿಮೆ ಆಗಂಗಿಲ್ಲ ರೀ. ನನಗೆ ಮನ್ಯಾಗೆ ಬಿಟ್ಟು ಬರ್ತಾನೆ ರೀ ನಮ್ಮ ಮನೆಯವ್ರು. ನಮಗೆ ಏನೇನು ದುಡ್ಮಿನ ಆಗಂಗಿಲ್ಲ ರೀ. ಅದು ಆ ಮನೆ ಕಟ್ಟೇವ್ರಿ, ಮನಿನೂ ಅರ್ಧ ಆಗಿ ಬಿದ್ದಿತ್ತು ರೀ. ನಮ್ಮ ಮನಿನೂ ಹಂಗೆ ಅರ್ಧ ಆಗಿತ್ತು ರೀ. ಏನಿಲ್ಲ ರೀ ನಮಗೆ ಸರ. ನಮಗೆ ನ್ಯಾಯ ಸಿಗ್ಬೇಕು ರೀ ಸರ. ನಮಗೆ ಏನಾರ ಆಧಾರ ಕೊಡ್ಬೇಕು ರೀ ನೀವು. ನಿನ್ನೆ ಬಂದಿದ್ರಿ ಸರ್. ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಬಂದಾರ ರೀ. ಅವನ ಮೇಸ್ತ್ರಿ ಅಂಥೇಳಿ ಲಚ್ಚು ರೀ. ಫೋನ್ ಹಚ್ಚಿ ಒಂದು 5-3 ಸಾವಿರ ಇಸ್ಕೊಂಡಿದ್ದ ಅಂತ್ರಿ. ನೀ ಬಾಪ ಅಂಥೇಳಿ ಫೋನ್ ಹಚ್ಚಿ ಅವಂಗೆ ಹೇಳಿದಾರೆ. ಅದಕ್ಕೆ ನಾ ದುಡ್ಕೊಂಡು ಬರ್ತೇನೆ, ಅವ್ನು ದುಡ್ಡು ಫೇಡ್ ಮಾಡಿ ಬರ್ತೇನೆ ಅಂಥೇಳಿ ಬಂದಿದ್ದಾರೆ. ಅವಂಗೆಲ್ಲ ಸೇರಿ ಇಲ್ಲೇ ಕುತ್ತಿಗೆ ಒಳಗೆ ಚಾಕು ಹಾಕಿಬಿಟ್ಟಾರ್ರಿ. ಮತ್ತು ಅವಂಗೆ ಇದು ಮಾಡಿಬಿಟ್ಟಾರ್ರಿ ಮರಡು. ಏನು ಮಾತು ಅಂತೇಳಿ ನನಗೆ ಗೊತ್ತೇ ಇಲ್ಲ ರೀ ಸರ. ಅದು ಏನು ಮಾಡ್ಯಾರ ಏನೈತಿ ಅಂತ ನಮಗೆ ಗೊತ್ತೇ ಇಲ್ಲ ರೀ ಸರ. ನಾವು ಊರಾಗ್ರಿ, ಅವ್ರು ಒಬ್ರು ಇಲ್ಲಿ ಇದ್ದಾರೆ ರೀ. ಅವ್ನು ಲಚ್ಚು ಅಂಥೇಳಿ ನಮ್ಮ ಊರಿನ ನೆಂಬರ್ ರೀ. ಅವ ನೆಂಬರ್ ತಾನ ಒಂದು ಮುಗ್ದಿತ್ತು ಅಂಥೇಳಿ ಕೆಲಸ ಮಂದಿಗೆ ಹಾಕಾಕತ್ತಾನ ರೀ. ಮಂದಿಗೆ ಬಂದು ದುಡ್ಸಾಕತ್ತಾನ ರೀ. ಅವ್ನು ಹಿಂಬೆಲೆ ಹೋಗ್ತೇನೆ ಅಂತ ಹೋದ ಸಲಾನು ಬಂದಿದ್ದಾರೆ ರೀ. ಒಂದು 8 ದಿವಸ ಅಲ್ಲೇ ದುಡ್ಕೊಂಡು ಬಂದ. ನಮ್ದು ಸ್ವಲ್ಪ ಕೇಸ್ ಇತ್ತು ರೀ. ಅಲ್ಲೇ ಬಂದು ಕೋರ್ಟಿಗೆ ಬಂದು ಹಾಜರಾಗಿ ಮತ್ತಿನ್ನೂ ಬಂದಾರ ರೀ ನಮ್ಮ ಮನೆಯವ್ರು. ದುಡ್ಕೊಂಡು ಬರ್ತೇನೆ ನಾ ಅಂಥೇಳಿ. ಅಲ್ಲಿ ಮರ ಕೊಯ್ಯಾಕ್ರಿ, ಮರ ಕೊಯ್ಯೋದು ಮಾಡ್ತಾರೆ ರೀ ಅವ್ರ ಕೆಲಸ. ಅವರು ಏನು ಸಾಲಿನೂ ಕಲ್ತಿಲ್ಲ ಏನು ರೀ, ದುಡೋದೇ ಹಾಕ್ತಿದ್ರು ರೀ ನಮಗೆ. ಮುಂಚೆ ಒಂದು 8 ದಿವಸ ಬಂದಿದ್ದಾರೆ. ಮತ್ತು ಮನೆಯಲ್ಲಿ ಸಮಸ್ಯೆನೂ ಐತಿ, ಮತ್ತು ನಮ್ದು ಸ್ವಲ್ಪ ಇದೈತಿ ಅಂಥೇಳಿ ವಾಪಸ್ ಬಂದಿದ್ದಾರೆ. ಮತ್ತಿನ್ನು ಅವ್ನು ಭಾಳ ಫೋನ್ ಮಾಡಿ ಇದು ಮಾಡಾಕತ್ತಿದ್ದ. ಅವಾಗ ಬಂದು ಚಾಕು ಏನು ಮಾಡಿದಾನೇನು ರೀ. ನಾವು ಫಸ್ಟಿಗೆ ಜಗಳ ಮಾಡಿಲ್ಲ, ಏನಿಲ್ಲ. ಅವ್ರು ಎಂಬೆಲ್ಲ ಚಲೋನೇ ಇದ್ರಿ. ನಾವು ಅವ್ನು ಜಗಳ ಮಾಡೋವನು ಅಲ್ರಿ, ಏನಿಲ್ಲ ರೀ. ಹೆದರ್ತಿದ್ದಾರೆ. ಅವ ಸ್ವಲ್ಪ ಏನೋ ಎಣ್ಣೆ ಕುಡಿತಿದ್ದ. ಅವ್ರು ಯಾವಾಗನಾರು ಒಂದು ಸಲ ಕುಡಿತಾರೆ. ಪ್ಲ್ಯಾನ್ ಮಾಡ್ಯಾರ್ರಿ ಅವ್ರು ಮೊದ್ಲಿಗೆ ಪ್ಲ್ಯಾನ್ ಮಾಡಿ ಅವ್ರು 4 ಚಾಕು ಇಟ್ಕೊಂಡು ಪ್ಲ್ಯಾನ್ ಮಾಡಿನ ಏನೋ ಇಟ್ಕೊಂಡಾರೇನ್ರಿ ಅವ್ರು. ಅದಕ್ಕೆ ಇದು ಮಾಡಿಬಿಟ್ಟಾರ್ರಿ. ಏನೈತೇನ್ರಿ ನನಗೆ ಮಾತ್ರ ಗೊತ್ತಿಲ್ಲ ರೀ. ಅದು ಏನೈತೇನ್ರಿ ಸರ್. ನಮಗೆ ಅವರು ಮೇಸ್ತ್ರಿನೂ ಮಾಡಿದಾರೆ. ನಿಮ್ಮ ಗಂಡಗ ಸ್ವಲ್ಪ ಇದು ಚಾಕು ತಾಗ್ಬಿಟ್ಟೈತಿ, ಏನಾಗಿಲ್ಲ, ಆರಾಮೈತಿ ಅಂತ ಹೇಳಿದಾರೆ. ಫಸ್ಟಿಗೆ ಆರಾಮೈತಿ, ದವಾಖಾನಿಗೆ ತೊಗೊಂಡು ಹೋಗ್ತೇವೆ ಅಂಥೇಳಿ. ಅವ್ನು ದವಾಖಾನಿಗೂ ತೊಗೊಂಡು ಹೋಗಿಲ್ಲ, ಏನಿಲ್ಲ ರೀ. ಅವ್ನು ಸ್ವಲ್ಪ ಜೀವಾನ ಇತ್ತಂತ್ರಿ. ಅವ್ನು ಕಣ್ಣು ತೆಗೆದೆ ಪರ್ಸು ಅಂದಾಗ ಜೀವ ಹಿಂಗೆ ಉಸಲಾಟ ಹೊಡ್ಯಾಕತ್ತಿದ್ದ ಅಂತ್ರಿ. ಅದಕ್ಕೆ ಇನ್ನೊಬ್ಬ ವಿಡಿಯೋ ಮಾಡಿ ಇವ್ನು ಜೀವ ಐತಿ, ಎಲ್ಲ ಸಾಕ್ಷಿ ಹೇಳಿಬಿಡ್ತಾನೆ, ಕೋದ ಬಿಡೋಣ ಅಂಥೇಳಿ ವಿಡಿಯೋ ಒಳಗೆ ಭೀ ಬಂದಿತ್ತು ರೀ. ಅದರ ರೆಕಾರ್ಡಿಂಗ್ ಒಳಗೆ ಇನ್ನೂ ಸ್ವಲ್ಪ ಚಾಕು ಹಾಕಿ ಕೋದ ಬಿಟ್ಟಾರಿ. ಆಮೇಲೆ ಇನ್ನೊಂದು ಅರ್ಧ ತಾಸು ಬಿಟ್ಟೆ ಸತ್ತು ಬಿಟ್ಟಾನ ಅಂತ ಹೇಳಿದ್ದಾರೆ. ಜೀವನ ಹೋಗ್ಬಿಟ್ಟೈತಿ ಅಂತ ಹೇಳಿಬಿಟ್ರೆ. ನಮ್ಮ ಮನೆಯವರೇ ಸಾಕ್ತಾ ಇದ್ದಾರೆ ರೀ ಕುಟುಂಬ. ಒಬ್ಬವನೇ ರೀ ದುಡ್ಯಾವ. ಒಂದು ಅತ್ತಿ ಐತ್ರಿ, ಒಂದು ಮಗ ಮತ್ತು ನಾನು, 3 ಮಂದಿ ರೀ. ಎಲ್ಲ ಜೊತೆಗೆ ಅದೇವ್ರಿ. ನಮ್ಮ ಅತ್ತಿನೂ ವಯಸ್ಸಾಗಿತ್ತು ರೀ ಅವರಿಗೂ. ಮರ ಕೊಯ್ದು ಕೆಲಸಕ್ಕೆ, ಮತ್ತು ಎಲ್ಲಿ ಮರ ಕೊಯ್ಲು ಕರೀತಾರಲ್ಲ ಅಲ್ಲಿ ಹೋಗ್ತಿದ್ರು ರೀ ಅವ್ರು. ನಮ್ಮೂರು ಇಲ್ಲಿ ಫಸ್ಟಿಗೆ ಕಲ್ಗಟ್ಟಿ ರೀ. ಕಲ್ಗಟ್ಟಿಲಿಂದ ಇಂಚನಹಳ್ಳಿ ತಾಂಡೆ ಅಂಥೇಳಿ. ಧಾರವಾಡ ಜಿಲ್ಲಾ ರೀ, ಕಲ್ಗಟ್ಟಿ ತಾಲೂಕು ರೀ. ಲಕ್ಷ್ಮೀ ರೀ.